ಶನಿವಾರ ಸೂರ್ಯೋದಯವಾಗುತ್ತಿದ್ದಂತೆಯೇ ವಿಪರೀತವಾದ ಶಾಖ ರಾಜಕೀಯವಾಗಿ ಹೊರಗೆ ಬಂದಿದ್ದು ರಾಜಭವನದಿಂದ. ರಾಜಭವನದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜಕೀಯ ಜೀವನದ ಅತಿ ಸಂಕಷ್ಟದ ದಿನಗಳನ್ನು ತಂದಿಟ್ಟರು. ಇಂತಹ ಪರಿಸ್ಥಿತಿಯನ್ನು ಅಥವಾ ಈ ದಿನವನ್ನು ಮುಖ್ಯಮಂತ್ರಿಗಳು ಬಹುಶಃ ಅವರ ರಾಜಕೀಯ ಜೀವನದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅವರು ಹಿಂದೆ ಸಂದರ್ಶನಗಳಲ್ಲಿ ಹೇಳಿದ್ರು. ಮೂಡ ಪ್ರಕರಣದ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸಲು ರಾಜ್ಯಪಾಲ ಗೆಹ್ಲೋಟ್ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಸಾಂವಿಧಾನಿಕ ಹುದ್ದೆಗಳಲ್ಲಿ ಇರುವವರು ಅವರೆಲ್ಲರನ್ನ ಕ್ರಿಮಿನಲ್ ಕೇಸ್ಗಳಲ್ಲಿ ಹಿಡಿಯಬೇಕಾದರೆ ಅಥವಾ ಅವರ ಮೇಲೆ ಆ ಕೇಸನ್ನು ದಾಖಲು ಮಾಡಿ ತನಿಖೆ ಮಾಡಬೇಕಾದರೆ ಪೂರ್ವಾನುಮತಿ ಅವಶ್ಯಕತೆ ಇದೆ. ಆ ಪೂರ್ವಾನುಮತಿಯ ಪರಿಣಾಮ ಇದು ಬಂದಿದೆ. ಇದು ನನಗೂ ನಿಮಗೂ ಅನ್ವಯವಾಗುವ ನಿಯಮ ಅಲ್ಲ. ನಮಗೆ ಯಾವ ಅನುಮತಿನಿಲ್ಲ, ಒದ್ದು ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಇದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನಕ್ಕೆ ಆಯಾಯ ರಾಜಕೀಯ ಪಕ್ಷಗಳ ಲೆಕ್ಕಾಚಾರದ ಪ್ರಕಾರವೇ ಆಯಿತು, ಒಂದಿಷ್ಟು ಅವರವರ ಬೆಂಬಲಿಗರ ಜೊತೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ, ಅಂದರೆ ಮೇಲೆ ಅವರ ಕೇಸನ್ನು ದಾಖಲಿಸೋದಕ್ಕೆ ಅನುಮತಿಯನ್ನು ಕೋರಿ ಮೂವರು ಅರ್ಜಿಯನ್ನು ರಾಜ್ಯಪಾಲರ ಮುಂದೆ ಮನವಿಯನ್ನು ಇಟ್ಟಿದ್ದರು. ಟಿ.ಜೆ. ಅಬ್ರಹಾಂ, ಶ್ರೀಮಹಿ ಕೃಷ್ಣ ಮತ್ತು JDS ಕಾನೂನು ಘಟಕದ ಪ್ರದೀಪ್ ಕುಮಾರ್ ಎನ್ನುವರು. ಈ ದೂರುಗಳನ್ನು ಪರಿಶೀಲಿಸಿದ ರಾಜ್ಯಪಾಲರು 6 ಪುಟಗಳ ಆದೇಶವೊಂದನ್ನು ಇವತ್ತು ಹೊರಡಿಸಿದ್ದಾರೆ. ಆ ಆದೇಶದ ಪ್ರತಿಯನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ತಲುಪಿಸಿದ್ದಾರೆ. ದೂರುದಾರರು ಇವತ್ತು ರಾಜಭವನಕ್ಕೆ ತೆರಳಿದ್ರು. ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ಪತ್ರವನ್ನು ಪಡೆದುಕೊಂಡರು. ಕಾರಣ, ನಾಳೆ ಅವರು ನ್ಯಾಯಾಲಯದಲ್ಲಿ ತಮ್ಮ ಕಾನೂನಿನ ಹೋರಾಟವನ್ನು ಮುಂದುವರಿಸುವುದಾದರೆ, ಆ ಹಂತದಲ್ಲಿ ನ್ಯಾಯಾಲಯ ಬಯಸಿದರೆ ವೇರ್ ಈಸ್ ದಿ ಪ್ರಾಸಿಕ್ಯೂಷನ್, ಅಂದರೆ ಪರ್ಮಿಷನ್ ಟು ಪ್ರಾಸಿಕ್ಯೂಟ್ ಚೀಫ್ ಮಿನಿಸ್ಟರ್ ಅಂತ ಕೇಳಿದರೆ, ಇಲ್ಲಿದೆ ತಗೊಳ್ಳಿ ಅಂತ ಕೊಡಲಿಕ್ಕೆ ಆ ಪತ್ರ ತೆಗೆದುಕೊಂಡಿರ್ತಾರೆ. CMಗೆ ಇದರಿಂದ ಸಂಕಷ್ಟ ಎಂಬುದು ಬಹುಜನರ ವ್ಯಾಖ್ಯಾನ. ರಾಜೀನಾಮೆ ನೀಡುವ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಎಂಬುದು ಕೆಲವರ ಲೆಕ್ಕಾಚಾರ. ಅದೆಲ್ಲ ಆಮೇಲಿನ ಕತೆ, ಹೌದಾ ಅಲ್ವಾ ಅನ್ನಕ್ಕೆ. ಆದರೆ ಅದೆಲ್ಲದಕ್ಕಿಂತ ಮೊದಲು ರಾಜ್ಯಪಾಲರ ಆದೇಶದಲ್ಲಿ ಏನಿದೆ ಎಂಬುದನ್ನು ನೋಡಿ ಬಿಡಬೇಕು. ಆಲ್ ರೈಟ್. ರಾಜ್ಯಪಾಲರ ಆದೇಶ 6 ಪುಟ ಅಂತ ಆವಾಗಲೇ ಹೇಳಿದ್ದೆ. 6 ಪುಟದಲ್ಲಿ ಇರುವಂಥದ್ದು ಬಹುಮುಖ್ಯವಾಗಿ ಇಷ್ಟು: CM ವಿರುದ್ಧದ ದೂರು ಬಂದ ನಂತರ ಅದನ್ನು ಅಧ್ಯಯನ ಮಾಡಿ ಕಾನೂನು ಪರಿಣಿತರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಸಂಪುಟ ಈ ಕುರಿತಂತೆ ತೆಗೆದುಕೊಂಡ ನಿಲುವುಗಳನ್ನು ಪರಿಶೀಲಿಸಿ ನಾನು ಈ ತೀರ್ಮಾನಕ್ಕೆ ಬಂದಿದ್ದೇನೆ ಅನ್ನೋದು ರಾಜ್ಯಪಾಲರ ಆದೇಶದಲ್ಲಿರುವ ಮಾತು. ಮುಖ್ಯಮಂತ್ರಿಗಳ ವಿರುದ್ಧದ ಆರೋಪದ ವಿಚಾರವಾಗಿ 2 ಬಗೆಯ ಅಭಿಪ್ರಾಯಗಳಿವೆ ಅಂತ ರಾಜ್ಯಪಾಲರು ಅವರದ ಆದೇಶದಲ್ಲಿ ಹೇಳ್ತಾರೆ. ದೂರಿನಲ್ಲಿರುವ ಆರೋಪಗಳನ್ನು ಮೇಲ್ನೋಟಕ್ಕೆ ಪುಷ್ಟೀಕರಿಸುವ ದಾಖಲೆಗಳು ಇವೆ ಅಂತ ರಾಜ್ಯಪಾಲರು ನಂಬಿದ್ದಾರೆ. ತನಿಖೆ ಹೇಗಿರಬೇಕು ಎಂಬುದನ್ನು ಆರೋಪಿತ ವ್ಯಕ್ತಿ ನಿರ್ಧರಿಸುವುದು ಕಾನೂನು ಒಪ್ಪಿತವಲ್ಲ ಅಂತ. ದಟ್ಸ್ ಎ ಫೇರ್ ಆರ್ಗ್ಯುಮೆಂಟ್. ದಿ ಅಕ್ಯೂಸ್ಡ್ ಕೆನಾಟ್ ಡಿಸೈಡ್ ವಾಟ್ ಮೋಡ್ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಬರಲ್ಲ ಅನ್ನೋದು ಸರ್ವವಿದಿತ, ಎಲ್ಲರಿಗೂ ಗೊತ್ತಿರುವಂತಹ ನ್ಯಾಯ. ಮೂಡ ಅಕ್ರಮದಲ್ಲಿ CM ಪಾತ್ರದ ಬಗ್ಗೆ ತಟಸ್ಥ, ವಸ್ತುನಿಷ್ಠ, ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ತನಿಖೆ ಬೇರೆ, ವಿಚಾರಣೆ ಬೇರೆ, ಎರಡು ಬೇರೆ ಬೇರೆ ಇರಲಿ. ಹಾಗಾಗಿ PCA ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಭ್ರಷ್ಟಾಚಾರ ನಿರೋಧ ಕಾಯ್ದೆಯ ಅನ್ವಯ ಸೆಕ್ಷನ್ 17A ಮತ್ತು ಭಾರತೀಯ ನ್ಯಾಯ ಸಮಿತಿಯ ಹೊಸ ಕಾನೂನಿನ ಪ್ರಕಾರ 218ರ ಅಡಿ ಈ ವಿಚಾರಣೆಗೆ ನಾನು ಅನುಮತಿಸಿದ್ದೇನೆ ಅಂತ ಅವರ ಸಾರಾಂಶ ಅವರ ಆದೇಶದಲ್ಲಿ. CM ವಿರುದ್ಧದ ದೂರುಗಳನ್ನು ತಿರಸ್ಕರಿಸುವಂತೆ ಸಂಪುಟ ತೆಗೆದುಕೊಂಡ ನಿರ್ಣಯ ಏನಿದೆ ಅದು ಕಾನೂನು ಬಾಹಿರ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ಏನಕ್ಕೆ ಅದು ಕಾನೂನು ಬಾಹಿರ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ಅಂತ ಒಂದಷ್ಟು ಹಳೆಯ ಪ್ರಕರಣಗಳನ್ನು ಅವರು ಉಲ್ಲೇಖಿಸಿಕೊಂಡಿದ್ದಾರೆ. 2004ರಲ್ಲಿ ಮಧ್ಯಪ್ರದೇಶ ಸರ್ಕಾರ ವರ್ಸಸ್ ವಿಶೇಷ ಪೊಲೀಸ್ ಘಟಕ ಇನ್ನೊಂದು ಪ್ರಕರಣ. ಆ ಪ್ರಕರಣದ ತೀರ್ಪು ಸುಪ್ರೀಂ ಕೋರ್ಟಿನ ತೀರ್ಪು. ಇಂತಹ ಕೇಸ್ಗಳಲ್ಲಿ ದಾಖಲೆ ಇದ್ದಾಗಲೂ ರಾಜ್ಯಪಾಲರು ವಿವೇಚನಾಧಿಕಾರ ಬಳಸದಿದ್ದರೆ ಸರಿ ಹೋಗಲ್ಲ ಅನ್ನೋದು ಆ ತೀರ್ಪಿನ ಸಾರಾಂಶ 2004ರದ್ದು. ವಿವೇಚನಾಧಿಕಾರವನ್ನು ರಾಜ್ಯಪಾಲರುಗಳು ಬಳಸದೇ ಹೋಗಿಬಿಟ್ಟರೆ ಅಧಿಕಾರ ಅಥವಾ ಕಾನೂನು ಆಡಳಿತ, ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದು ಹೋಗಿಬಿಡುತ್ತೆ ಅಂತ. ಬಿಕಾಸ್
ಟೆಕ್ನಿಕಲಿ ಈವನ್ ಪ್ರಾಕ್ಟಿಕಲಿ ರಾಜ್ಯಪಾಲರು ಈಸ್ ರೆಪ್ರೆಸೆಂಟೇಟಿವ್, ಅಂದರೆ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಇರುತ್ತಾರೆ. ರಾಷ್ಟ್ರಪತಿಗಳ ಪ್ರತಿನಿಧಿ ಎಂದರೆ ರಾಷ್ಟ್ರಪತಿಗಳು ಈ ಸಂವಿಧಾನದ ಯಜಮಾನರು, ಉಸ್ತುವಾರಿ ಅವರ ಕೈಲಿ, ಅವರೇ ಅದರ ರಕ್ಷಕರು. ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ರಕ್ಷಕರು ಯಾರಪ್ಪ ಅಂದರೆ ಅದು ರಾಷ್ಟ್ರಪತಿಗಳೇ. ಹಾಗಾಗಿ ರಾಜ್ಯಪಾಲರ ಪ್ರತಿನಿಧಿಯಾಗಿ ಬರುವ ರಾಜ್ಯಪಾಲರು ಇಲ್ಲೂ ಕಾನ್ಸ್ಟಿಟ್ಯೂಷನನ್ನು ಎತ್ತಿ ಹಿಡಿಯುವುದು ಅವರ ಕೆಲಸ ಅಂತ ಒಂದು ಲೆಕ್ಕಾಚಾರ. ಹಾಗಾಗಿ ಅದನ್ನು ಹೇಳಿದ್ದಾರೆ. ಅಧಿಕಾರದಲ್ಲಿರುವ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಮೇಲ್ನೋಟಕ್ಕೆ ಸಾಕ್ಷ್ಯ ಲಭ್ಯ ಇದ್ದಾಗಲೂ ತನಿಖೆಗೆ ಅನುಮತಿ ನಿರಾಕರಿಸಿದರೆ ಅದರಿಂದ ಪ್ರಜಾಪ್ರಭುತ್ವ ಅಪಾಯಕ್ಕೆ ಸಿಲುಕುತ್ತದೆ ಅಂತ ಅವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಉಲ್ಲೇಖ ಇದು. ತಮ್ಮ ವಿರುದ್ಧ ತನಿಖೆ ನಡೆಸಲು ಅವಕಾಶವೇ ಇಲ್ಲ ಎಂಬ ಭಾವನೆಯಿಂದ ಆಳುವ ಮಂದಿಗೆ ಕಾನೂನು ಉಲ್ಲಂಘಿಸಲು ಪ್ರೇರಣೆ ದೊರೆಯುತ್ತದೆ ಎಂಬುದು ಸುಪ್ರೀಂ ಕೋರ್ಟ್ನ ಆ ತೀರ್ಪಿನ ಒಂದು ಆಯ್ದ ಭಾಗ. ಇದು ಕತೆ. ಎಸ್ ಸರ್, ಇದರಲ್ಲಿ ಬರುವಂತ ಮುಖ್ಯವಾಗಿ ಈಗ ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ಅವ್ರೇನು ಅಪರಾಧಿನೂ ಅಲ್ಲ, ಏನೂ ಅಲ್ಲ, ತನಿಖೆ ಎದುರಿಸಬೇಕಾಗಿದೆ. ಬಟ್ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯಗಳ ಕೇಳಿ ಬರ್ತಾ ಇದೆ. ಅಗತ್ಯತೆ ಇದೆಯಾ ಸರ್? ಪೊಲಿಟಿಕಲ್ ಅದು ನೀವು ಅಗತ್ಯತೆ ಇದೆಯಾ ಇಲ್ವಾ ಅಂತ ನನ್ನನ್ನು ಅಲ್ಲಲ್ಲ ಸರ್, ತನಿಖೆಯನ್ನು ಎದುರಿಸುವಂತ ಸಂದರ್ಭದಲ್ಲಿ ನನ್ನನ್ನು ಕೇಳಿದ್ರೆ ಪ್ರಯೋಜನ ಇಲ್ಲ. ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದು ರಾಜಕಾರಣ. ಕಾನೂನಿನ ಪ್ರಕಾರ ಏನು ಅಂತ ಕೇಳಿದ್ರೆ ಉತ್ತರ ಕೊಡಬಹುದು ನಾನು. ಓಕೆ, ನೀವು ಅಗತ್ಯತೆ ಇದೆಯಾ ಅಂತ ನನ್ನನ್ನು ಕೇಳಿದ್ರೆ ಅಲ್ಲ, ಇಟ್ಸ್ ಎ ಪೊಲಿಟಿಕಲ್ ಕಾಲ್. ಓಕೆ, ಪೊಲಿಟಿಕಲ್ ಕಾಲನ್ನು ಲಾ ಪಾಯಿಂಟ್ ಪಾಲ್ಗಳ ಇದಕ್ಕೆ ತಂದು ಸೇರಿಸಬಾರ್ದು ಯಾವಾಗಲೂ. ಕಾನೂನಿನ ಪ್ರಕಾರ ಐ ಡೋಂಟ್ ಕೇರ್ ಅಬೌಟ್ ಪಾಲಿಟಿಕ್ಸ್, ಬಿಕಾಸ್ ನನಗೂ ಅದಕ್ಕೂ ಸಂಬಂಧವಿಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಅದು ಅವ್ರಿಗೆ ಬಿಟ್ಟಿದ್ದಿತ್ತು. ಇನ್ ಕೇಸ್ ಆಫ್ ಲಾ, ಕಾನೂನಿನ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದ ಮಾತ್ರಕ್ಕೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ. ಕೊಡಬಾರದು ಅಂತ ಇದೆ ಅಂತ ನಾನೆಲ್ಲೂ ಹೇಳಿಲ್ಲ. ಅದು ಅವರವರ ನಿರ್ಧಾರಗಳು ನೈತಿಕವಾಗಿ, ಅದು ಅವ್ರವ್ರಿಗೆ ಬಿಟ್ಟಿರೋದು. ಫಾರ್ ಎಕ್ಸಾಂಪಲ್, ರೈಲ್ವೆ ಆಕ್ಸಿಡೆಂಟ್ ನಡೀತು ಅಂದಾಗ ಯಾರೋ ಒಬ್ರು ರಾಜೀನಾಮೆ ಕೊಡ್ಬೋದು, ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ. ಆಕ್ಸಿಡೆಂಟ್ ಈಸ್ ಅನ್ ಆಕ್ಸಿಡೆಂಟ್ ಅಷ್ಟೇ, ಅದು ಅವ್ರ ತೀರ್ಮಾನ. ಹಾಗೆ ಇಲ್ಲೂವೆ. ನಂಬರ್ 2, ಏನಾಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ದಯಪಾಲಿಸಿದ ನಂತರ ಲಾಜಿಕಲಿ ನಡೆಯಬೇಕಾದ್ದು ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದ್ದು ಒಪ್ಪಿತವಾಗಿ ಅಥವಾ ನ್ಯಾಯಾಲಯದ ಆದೇಶದ ಪ್ರಕಾರ ಅಥವಾ ಯಾರೋ ವ್ಯಕ್ತಿ ದೂರನ್ನು ತಂದುಕೊಟ್ಟು ಪೊಲೀಸ್ ಠಾಣೆಗೋ ಅಥವಾ ಸಂಬಂಧಿತ ಸಂಸ್ಥೆಗೋ ಕೊಟ್ಟಾಗ ಅದರ ಮೇಲೆ ಪ್ರಾಥಮಿಕ ಮಾಹಿತಿಯ ವರದಿ ರಿಜಿಸ್ಟರ್ ಆಗಬೇಕು, ವಿಚ್ ಇಸ್ FIR. FIR ಅಂದರೆ ಏನು? ತಪ್ಪಿತಸ್ಥರು ಯಾರು ಎಂಬುದು ಅದರಲ್ಲಿ ಗುರುತಾಗಬೇಕು. ಹೌದು. ಈ ಪ್ರಕರಣದಲ್ಲಿ ಬಹು ಸಹಜವಾಗಿ ಮುಖ್ಯಮಂತ್ರಿಗಳನ್ನು ತಪ್ಪಿತಸ್ಥರು ಅಂತ ನೇಮಿಸ್ತಾರೆ. ಅಂದರೆ ಈ ಸ್ಟ್ಯಾಂಡ್ಸ್ ಆಸ್ ಅಕ್ಯೂಸ್ಡ್ ಅಂತ ಇವರು ಹೇಳ್ತಾರೆ. ಹಾಗಾದರೆ ಆಗ ರಾಜೀನಾಮೆ ಕೊಡಬೇಕಾ? ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ ಇದು. ಆಗಲೂ ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ, ಆಗಲೂ ಇಲ್ಲ. ಕೊಡಬಾರದು ಅಂತನೂ ಇಲ್ಲ, ಅದು ಪ್ರಶ್ನೆ ಬೇರೆ. ಬಟ್ ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ. ಕಾರಣ ಅದು ಆರೋಪಿ, ಅಪರಾಧಿ ಅಲ್ಲ. ಪ್ರಶ್ನೆ. ಸೊ ಈ FIRನ ಆಧಾರದ ಮೇಲೆ ಸಂಬಂಧಿತ ತನಿಖಾ ಸಂಸ್ಥೆ ಅಥವಾ ಪೊಲೀಸಿನವರು ಅಥವಾ ಯಾರೋ ಹೂ ಎವರ್ ಡಸ್ ದಿ ಇನ್ವೆಸ್ಟಿಗೇಷನ್, ತನಿಖೆ ಮಾಡುವವರು ಒಂದು ಹಂತದಲ್ಲಿ ಹೌದು ಇವರು ಮಾಡಿದ್ದಾರೆ ತಪ್ಪು ಎಂದು ಪರಿಭಾವಿಸಿ ಸಾಕ್ಷ್ಯಗಳ ಮೂಲಕ ಅವರನ್ನು ಬಂಧಿಸಿ ಬಿಡಬಹುದು ಅಂತ ಇಟ್ಕೊಳ್ಳೋಣ. ಹಾಗಾದರೆ ಈಗ ಬಂಧನಕ್ಕೆ ಒಳಗಾದಾಗ ರಾಜೀನಾಮೆ ಕೊಡಬೇಕಾ? ಮೂರನೆಯ ಪ್ರಶ್ನೆ. ಕೊಡಬೇಕು ಎಂದು ಎಲ್ಲೂ ಇಲ್ಲ, ಕೊಡಲೇಬಾರದು ಅಂತ ನಾನು ಹೇಳಿಲ್ಲ. ಹಾಗಾಗಿ ಈ 3 ಹಂತಗಳಲ್ಲಿ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಎಲ್ಲೂ ಇಲ್ಲ. ಕೊಡಬಾರದು ಕೊಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರೋದು ಈಗ ಕಾನೂನಿನ ಪ್ರಕಾರ. ಬಟ್ ಆರ್ಗ್ಯುಮೆಂಟ್ ಒಂದ್ ಕಡೆಗೆ ಬರುವಂಥದ್ದು ಸರ್, ತನಿಖೆ ಒಂದು ಕೇಸ್ ದಾಖಲಾದ ನಂತರ ನಾನು ಅದನ್ನ FIR ಹಾಕಬೇಕಾ ಬೇಡವಾ ಅನ್ನುವಂಥದ್ದು ಇಂಥ ವಿಚಾರದಲ್ಲಿ ಗವರ್ನರ್ ಕೇಳಬೇಕಾಗತ್ತೆ. ಬಟ್ ಇಲ್ಲಿ ಎಲ್ಲೂ ಕೂಡ ಆಗದೇನೆ ಡೈರೆಕ್ಟ್ ದೂರು ಬಂದ ತಕ್ಷಣ ಇಲ್ಲಿ ಆಮೇಲಿನ ಪ್ರಶ್ನೆ. ಸೊ ಲಾಜಿಕಲಿ ಹಾಗಿದ್ದರೆ ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಗಿ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನು ತನಿಖೆ ಪ್ರಾರಂಭವಾದರೆ ಏನು ಆಗ? ಸೊ ಆಗ ರಾಜೀನಾಮೆ ಕೊಡಬೇಕು ಅಂತಿಲ್ಲ. ಬಟ್ ಅನದರ್ ಲೀಗಲ್ ಕ್ವಶನ್ ಹೊರಕ್ಕೆ ಬರುತ್ತೆ ಅದರಲ್ಲಿ ಕಾನೂನಿನ ಪ್ರಕಾರ. ಅದೇನಪ್ಪ ಅಂದರೆ, ಉಳಿದವರು ಪ್ರಶ್ನೆ ಮಾಡುತ್ತಾರೆ, ಸರ್ಕಾರ ಅಂದರೆ ಮುಖ್ಯಮಂತ್ರಿಯ ಕೆಳಗೆ ಅವರ ಆಣತಿಯಂತೆ ರಾಜ್ಯ ಸರ್ಕಾರ ನಡೆದುಕೊಳ್ಳುತ್ತದೆ.
ತನಿಖೆಯನ್ನು ಮಾಡುತ್ತಿರುವವರು ಯಾರು? ಈ ಆಣತಿಯನ್ನು ಪರಿಪಾಲಿಸುವ ಅಧಿಕಾರಿಗಳು. ಎಸ್, ಆ ಅಧಿಕಾರಿಗಳು ಬಾಸ್ ಮೇಲೆ ಹಿಂಗೆ ಮಾಡ್ತಾರೆ ತನಿಖೆ ಆಗಲ್ಲ. ಆಗದು ನಿಷ್ಪಕ್ಷಪಾತವಾಗಿ ತನಿಖೆ ಹೇಗಾಗ್ತದೆ? ಇದರಿಂದ ಎಸ್ಕೇಪ್ ಆಗಕ್ಕೆ ಬಚಾವಾಗಕ್ಕಿರೋ ದಾರಿ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ನಡೀಬೇಕು. ಅದು ಈ ಪ್ರಕರಣದಲ್ಲಿ ನಡೆಯುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಲಾರ್ಜ್ಲಿ ನಡೆಯಲ್ಲ. ಬೇಕಾಗಿಲ್ಲ. ಕೋರ್ಟ್ ವಿಲ್ ನಾಟ್ ಇಂಟರ್ಫಿಯರ್ ಇಂಟು ಎಲ್ಲದಕ್ಕೂ ನಾವೇ ಮಾನಿಟರ್ ಮಾಡ್ತೀವಿ ಅಂತ ಕೂರಲ್ಲ ಅವ್ರಿಗೆ ಬೇರೆ ತುಂಬ ಕೆಲಸ ಇರುತ್ತೆ ಬೇರೆ. ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ಆ ಸಂಬಂಧಿತ ವ್ಯಕ್ತಿಗಳೇ ಕಂಡುಹಿಡ್ಕೊಂಡು ಹೇಳಬೇಕಾಗ ಹೇಗೆ ಸಾಧ್ಯ ಅದು? ಫಾರ್ ಎಕ್ಸಾಂಪಲ್ CBI ಮಾಡುತ್ತೆ ಅಂದರೆ ಅದೇ ನಮ್ಮ ಸಂಸ್ಥೆನೇನ್ರಿ, ಕೇಂದ್ರದವ್ರ ಸಂಸ್ಥೆ ಅದು, ನಾನು ಅವ್ರಿಗೆ ಡೈರೆಕ್ಷನ್ ಕೊಡೋಕ್ಕಾಗತ್ತಾ ಅಂತ ಅನ್ಬೋದು ಬೇಕಾರೆ. ED ಅಂತ ನಂದೇನ್ರಿ ಅಂತ ಅನ್ಬೋದು ಬೇಕಾರೆ. ಬಟ್ ಇಟ್ ಇಸ್ ನಾಟ್ ಇಲ್ಲಿ. ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗುತ್ತೆ. ಇದು ಒಂದು. ಇನ್ನು ಗವರ್ನರ್ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡುವ ಹಂತ ಬರುವುದೇ ಇಲ್ಲವೇ? ಕೊನೆಯ ಪ್ರಶ್ನೆ ಗೊತ್ತಿಲ್ಲ ನನಗೆ. ಐ ಹ್ಯಾವ್ ನೋ ಐಡಿಯಾ. ಮೊದಲು ವಿವರಿಸಿದ 3 ಹಂತಗಳಲ್ಲಿ ಅವರು ಕೊಡಲೇಬೇಕು ಅಂತ ಇಲ್ಲ. ಆದರೆ ಇಲ್ಲೊಂದು ಶರ ಇದೆ. ಶರ ಯಾವುದು? ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೀಗ ನ್ಯಾಯಾಲಯಕ್ಕೆ ಹೋಗುತ್ತಾರೆ. 100% ಹೈಕೋರ್ಟ್ಗೆ ಹೋಗ್ತಾರೆ. ನನ್ನ ಪ್ರಕಾರ ಅವ್ರು ಸುಪ್ರೀಂ ಕೋರ್ಟ್ ಹೋಗಬಾರ್ದು. ಅವ್ರು ಹೋದ್ರೆ ಗೊತ್ತಿಲ್ಲ, ಅದು ಅವ್ರ ಇಷ್ಟ. ಬಿಕಾಸ್ ದ ಆಪ್ಷನ್ ಆಫ್ ಗೋಯಿಂಗ್ ಟು ಸುಪ್ರೀಂ ಕೋರ್ಟ್ ಶುಡ್ ಬಿ ರಿಟೈನ್ಡ್ ಬೈ ಹಿಮ್. ಹಾಗಾಗಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೈಕೋರ್ಟಿನ ತೀರ್ಪು ಏನೇ ಬಂದರೂ ಚಾಲೆಂಜ್ ಮಾಡಲಿಕ್ಕೆ ಜಾಗ ಇರಬಹುದಾಗ ಅವ್ರಿಗೆ. ಹೈಕೋರ್ಟ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ದ ಡೇಂಜರ್ ಝೋನ್. ಈಗ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಈ ಪ್ರಾಸಿಕ್ಯೂಷನ್ ಕೊಡುವ ಅಧಿಕಾರವೇ ಇಲ್ಲ ಎಂಬ ವಾದವನ್ನು ಮಂಡಿಸ್ಕೊಳ್ತಾರೆ. ನ್ಯಾಯಾಲಯ ಹೌದು ಅಧಿಕಾರವಿಲ್ಲ ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟರೆ ಹಿ ವಿಲ್ ಬಿ ಅ ಸ್ಟ್ರಾಂಗ್ ಮ್ಯಾನ್. ಆಗ ಒಂದು ವೇಳೆ ನಮಗೆ ಗೊತ್ತಿಲ್ಲ ನ್ಯಾಯಾಲಯ ಯಾವ ರೀತಿ ಅದನ್ನು ಪರಿಗಣಿಸಿ ತನ್ನ ಮುಂದೆ ಬರುವ ಮಾಹಿತಿ ಮತ್ತು ಸಾಕ್ಷ್ಯ ಅಥವಾ ದಾಖಲೆಗಳನ್ನು ನೋಡಿ ಏನು ತೀರ್ಮಾನ ಕೊಡುತ್ತೋ ನಮಗೆ ಗೊತ್ತಿಲ್ಲ. ಒಂದು ವೇಳೆ ನೋ ವಿ ಕೆನಾಟ್ ಇಂಟರ್ಫಿಯರ್ ಅಂತ ಅಂದುಬಿಟ್ರೆ ಹಿಸ್ ಪೊಸಿಷನ್ ಬಿಕಮ್ಸ್ ವೆರಿ ವೀಕ್. ಆಗ ದ್ಯಾಟ್ ಇಸ್ ದ ಪಾಯಿಂಟ್. ದ ರೆಸಿಗ್ನೇಷನ್ ಪ್ರೆಷರ್ ವಿಲ್ ಇನ್ಕ್ರೀಸ್. ಆ ಹಂತದಲ್ಲಿ ರಾಜೀನಾಮೆಯ ಒತ್ತಡ ಎತ್ತಬಿಡತ್ ಮೇಲೆ. ಎಲ್ಲೋ ಡಿಪೆಂಡ್ ಆಗೋದು ಕೋರ್ಟ್ ಮೇಲೆ. ಎಕ್ಸಾಕ್ಟ್ಲಿ, ದಟ್ಸ್ ದ ಪಾಯಿಂಟ್. ಸೊ ಕ್ವಶನ್ ನೌ ಈಸ್, ನೆಕ್ಸ್ಟ್ ಕ್ವಶನ್ ಇಮಿಡಿಯೇಟ್ಲಿ ಬರ್ತಾ ಇರೋದು, ಹಾಗಿದ್ರೆ ರಾಜ್ಯಪಾಲರ ಆದೇಶ ಸ್ಯಾಕ್ರೋಸ್ಯಾಂಟ್, ಪಾವಿತ್ರತೆ, ಅದನ್ನು ಚಾಲೆಂಜ್ ಮಾಡ್ಲಿಕ್ಕೆ ಆಗೋದೇ ಇಲ್ವಾ ಅಂತಂದ್ರೆ ನೋ, ಅದನ್ನು ಚಾಲೆಂಜ್ ಮಾಡ್ಬೋದು ಕೋರ್ಟಿಂದ. ಹೌದು. ಕಾರಣ ಬಹಳ ಸರಳ. ರಾಜ್ಯಪಾಲರು ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ಸರಿ ಎಂಬ ವ್ಯಾಖ್ಯಾನವಾಗಲೇಬೇಕು ಅಂತ ಏನೂ ಇಲ್ಲ. ಹೇಗೆ ಮಾಡ್ತಾರೆ? ರಾಜ್ಯಪಾಲರು 10 ಕಾರಣಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ನಾನು ಯಾಕೆ ಸಿದ್ದರಾಮಯ್ಯನವ್ರನ್ನ ಕ್ರಿಮಿನಲ್ ಕೇಸ್ ಹಾಕಿ ಒಳಗೆ ಹಾಕ್ಬಿಡ್ಬೋದು ಅಂತಲೂ, ಕೇಸ್ ಮಾಡಿಬಿಡ್ಬೋದು ಅಂತಲೂ ಕೊಟ್ಟಿದ್ದೀನಿ. ಏನದರಲ್ಲಿರೋದು ಮುಖ್ಯವಾಗಿ ದಿ ಟ್ರಬಲ್ ಇನ್ ದಿ ಆರ್ಡರ್ ನಾನು ಓದಿರೋದ್ರಲ್ಲಿ ವೆರಿ ಜನರಲೈಸ್ಡ್ ಆರ್ಡರ್ ಇದ್ದಂಗಿದೆ ಇದು ನನಗೆ. ಇದಕ್ಕೆ ಸ್ಪೆಸಿಫಿಕ್ಸ್ ಇದ್ದಂಗಿಲ್ಲ. ನಂಬರ್ 2, ಈ ಆರ್ಡರ್ನ ಎಲ್ಲ ಬೇಸ್ ಏನಿದೆ ಅಂದರೆ ಅದು ಆಧಾರ ಏನಿದೆ ಅದು ದೂರುದಾರರ ಅರ್ಜಿಯನ್ನೇ ಆಧರಿಸಿದಂತಿದೆ, ಎಕ್ಸೆಪ್ಟ್ ಚೀಫ್ ಮಿನಿಸ್ಟರ್ ರಿಪ್ಲೈ ಕೊಟ್ಟಿದ್ದಾರೆ ಅನ್ನೋದನ್ನು ಬಿಟ್ಟು. ದೂರುದಾರ ಕೊಟ್ಟರು ಅವ್ರು ಕಾನೂನು ಅಭಿಪ್ರಾಯ ಪಡೆದಿದ್ದೇನೆ ಅಂತಾರೆ, ಅವ್ರು ಕಾನೂನು ಅಭಿಪ್ರಾಯ ಪಡೆದಿರಬಹುದು, ನಾನು ಇಲ್ಲ ಅಂತ ಹೇಳ್ತೀರಾ. ಸೊ ದೇರ್ ಅಪಿಯರ್ಸ್ ಟು ಬಿ ಎ ವೆರಿ ಜನರಲೈಸ್ಡ್ ಒನ್, ನಂಬರ್ 1 ಅಂತ ನನಗೆ ಅನ್ನಿಸ್ತಿದೆ ಇದ್ರ ಮೇಲ್ನೋಟಕ್ಕೆ. ಬಟ್ ರಾಜ್ಯಪಾಲರು ಕಾನೂನು ಸಲಹೆಗಳನ್ನ ಪಡ್ಕೊಳ್ಳಾರ್ದೇ ಕೊಡಕ್ಕಾಗೋದಿಲ್ಲ ಸರ್. ಪಡ್ಕೊಂಡಿರ್ಬೋದು. ಎಲ್ಲಾ ಸಲಹೆಗಳು ಸರಿ ಅಂದ್ರೆ 2 ಮರ್ಡರ್ ಕೇಸಲ್ಲಿ 2 ಸಲಹೆ ಪಡೆದಿರ್ತಾರೆ. ಹಾಗಾದ್ರೆ ಒಬ್ಬನಿಗೆ ಯಾಕೆ ಶಿಕ್ಷೆ ಆಗಬೇಕು, ಇನ್ನೊಬ್ಬನಿಗೆ ಯಾಕೆ ಆಗ್ಬಾರ್ದಂಗಾರೆ? ಹಾಗೆ ಕಾನೂನುವೆ. ವಾಟ್ ಈಸ್ ಎ ಲಾ? ವಾಟ್ ಈಸ್ ಲಾ? ಲಾ ಈಸ್ ಕೋಡಿಫಿಕೇಶನ್ ಆಫ್ ಕಾಮನ್ ಸೆನ್ಸ್ ಅಷ್ಟೇ. ಆ ಕಾಮನ್ ಸೆನ್ಸ್ ಅಲ್ಲಿ ಅವ್ರವ್ರು ಕೊಟ್ಟಿರೋ ಅಭಿಪ್ರಾಯ ಅದನ್ನು ಕೋರ್ಟ್ ಒಪ್ಪಲೇಬೇಕು. ನೀವು ಕಾಮನ್ ಸೆನ್ಸ್ ಸರಿ, ಅವಂದು ಸರಿ ಇವಂದು ಸರಿ ಅಂದ್ರೆ ಕೋರ್ಟ್ ಯಾಕಿರ್ಬೇಕು ಅವಾಗ? ಹಾಗಾಗಿ ರಾಜ್ಯಪಾಲರು ಪಡೆದಿರ್ತಾರೆ. ಪಡೆದಿರುವುದೇ ಸರಿ ಅಂತ ನಾನು ಹೇಳಕ್ ಬರಲ್ಲ, ಅಥವಾ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ ಇಲ್ಲಿ. ಸೊ ದಿ ಪಾಯಿಂಟ್ ಈಸ್, ರಾಜ್ಯಪಾಲರು ಅರೈವ್ ಆಗಿರೋದು ಯಾವುದರಲ್ಲಿ ಈ ತೀರ್ಮಾನಕ್ಕೆ? ಅವರು ಹೇಳ್ತಾರೆ ನಾನು ದೂರುದಾರರ ಅರ್ಜಿಯನ್ನು ತಗೊಂಡೆ, ಪರಾಮರ್ಶಿಸಿದೆ. ನಂಬರ್ 2, ನಂತರದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ನೋಟಿಸನ್ನು ಕೊಟ್ಟಿದ್ದೇನೆ, ಅವರಿಂದ ಉತ್ತರವನ್ನು ಪಡೆದಿದ್ದೇನೆ. ನಂಬರ್ 2. ನಂಬರ್ 3,
ನಾವು ಇದನ್ನೆಲ್ಲ ಮಾಡುವ ಹಂತದಲ್ಲಿ ರಾಜ್ಯ ಸರ್ಕಾರ ಮೊದಲು ಒಬ್ಬ ಹಿರಿಯ IAS ಅಧಿಕಾರಿ ಮೂಲಕವೂ, ನಂತರ ಒಂದು ಜುಡಿಷಿಯಲ್ ಕಮಿಷನ್ ರಿಟೈರ್ಡ್ ಹೈಕೋರ್ಟ್ ಜಡ್ಜಿನ ಮೂಲಕವೂ 2 ತನಿಖೆಗಳನ್ನು ಪ್ರಾರಂಭ ಮಾಡಿದೆ. ಅಂದರೆ ಅರ್ಥ ಸ್ವಲ್ಪ ಜಾಸ್ತಿ ಏನೋ ಆಗಿದೆ, ಹೌದು, ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಏನೋ ಆಗಿದೆ ಅಂತ ಅವ್ರದ್ದು ಅಭಿಪ್ರಾಯ. ಹೌದು. constituting one more committee under a retired judge of the High Court and ಇನ್ನೊಂದು ಅಧಿಕಾರಿಯಿಂದ ಅಲಾಟ್ಮೆಂಟ್ ಆಫ್ ಸಚ್ ಮೂಡ ಡಸ್ ನಾಟ್ ಇನ್ಸ್ಪೈರ್ ಮಚ್ ಕಾನ್ಫಿಡೆನ್ಸ್. ವಿಶ್ವಾಸ ಬರ್ತಾ ಇಲ್ಲ ನಮಗೆ ಇದರಲ್ಲಿ. ದಿಸ್ ಇಸ್ ವೇರ್ ದ ಟ್ರಬಲ್ ಸ್ಟಾರ್ಟ್ಸ್. ಅಸಂಪ್ಟಿವ್ ಆರ್ಗ್ಯುಮೆಂಟ್ ಇದೀಗ ರಾಜ್ಯಪಾಲರು ಅಸ್ಯೂಮ್ ಮಾಡ್ಕೋತಿರೋದು ಈಗ ಇದನ್ನ ಇರಬಹುದು ಆ ಥರ ಅಂತ ನನಗೆ ಗೊತ್ತಿಲ್ಲ. ರಾಜ್ಯಪಾಲರದ್ದು ಅಸಂಪ್ಟಿವ್ ಕಾರಣ ಬಹಳ ಸರಳ. ಇದು ನನ್ನ ಸೈಡಿಂದ. ಈಗ ಈ ಪ್ರಕರಣದಲ್ಲಿ ಆರೋಪಿ ಯಾರು? ಸಿದ್ದರಾಮಯ್ಯನವರು. ಹೌ ಅಲಿಗೇಷನ್ ಅವ್ರ ಮೇಲೆ ಇದೆ, ಪ್ರಭಾವವನ್ನು ಬೀಳಿಸಿದ್ದಾರೆ. ಆರೋಪಿ ಆಗಲೇಬೇಕು ಅನ್ನೋದ್ರೆ ಸಿದ್ದರಾಮಯ್ಯನವ್ರ ಪತ್ನಿ ಆಗ್ಬೇಕು. ಹೆಸರು ಇರೋದು ಅವ್ರ ಹೆಸರು ಮೇಲೆ ಇದೆ ಜಾಗ. ಸಿದ್ದರಾಮಯ್ಯ ಆರೋಪಿ ಆಗಕ್ಕಾಗಲ್ಲ. ಪತ್ನಿ ಆಗ್ಬೋದು ಬೇಕಿದ್ರೆ, ಆಗಲೇಬೇಕು ಅನ್ನುವುದಾದ್ರೆ ಕಾನೂನು ಒಪ್ಪಿದ್ರೆ ಅಲ್ವಾ? ಹಾಗಾದ್ರೆ ಇವ್ರ ಮೇಲಿರೋ ಆರೋಪ ಏನು? ಪ್ರಭಾವವನ್ನು ಬೀರಿದ್ದಾರೆ, ಸ್ವಜನ ಪಕ್ಷಪಾತ, ಭ್ರಷ್ಟತೆ ಅಥವಾ ಅಧಿಕಾರ ದುರುಪಯೋಗ, ಇಲ್ಲೀಗಲ್ ಏನೋ ಲಾಭವನ್ನು ಕಾನೂನಿಗೆ ವಿರುದ್ಧವಾಗಿ ಮಾಡಿಕೊಂಡಿದ್ದಾರೆ. ದಾಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ದಾಟ್ ಹ್ಯಾಸ್ ಟು ಬಿ ಪ್ರೂವ್ಡ್. ಸೊ ಈಗ ಇದರಲ್ಲಿ ಅಕ್ಯೂಸ್ಡ್ FIR ನಲ್ಲಿ ಯಾರಾಗಬೇಕು? 1 ಯಾರು, 2 ಯಾರು? ಇಫ್ ಸಿದ್ದರಾಮಯ್ಯ ಅಸಂಪ್ಟಿವ್ ಅಕ್ಯೂಸ್ಡ್ ಆಗೋದಾದ್ರೆ, ನನ್ನ ಪ್ರಕಾರ ಆಗೋದಾದ್ರೆ, ಇದನ್ನ ಮಾಡಿ ಕೊಟ್ಟಂತಹ ಮೂಡ ಆಫೀಸರ್ಸ್ ಯಾವ ಅಕ್ಯೂಸ್ಡ್ ಆಗಬೇಕು? ಅವರು ಅಕ್ಯೂಸ್ಡ್ ಆಗಬೇಕಾಗತ್ತೆ. ದಿಸ್ ಇಸ್ ಎ ಕಾಂಪ್ಲಿಕೇಟೆಡ್ ಕೇಸ್. ಇದು ಅಷ್ಟು ಈಸಿ ಇಲ್ಲ. ಇದ್ರದ್ದು ಅರಗಿಸಿ ತಿರುಗಿಸಿ ತರ್ತಾರೆ. ಓಕೆ, ಈಗ 17A ಮತ್ತು 218 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರದಲ್ಲಿ ಮೊದಲನೇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಕೊಟ್ಟಿದ್ದೀವಿ ಅಂತ. ಸ್ಟ್ರಿಕ್ಟ್ಲಿ ಹೋಗೋದಾದ್ರೆ 17A ನಲ್ಲಿ ಹೇಳಿರೋ ಪ್ರಕಾರದಲ್ಲಿ ದೇರ್ ಹ್ಯಾಸ್ ಟು ಬಿ ಎ ರೆಫರೆನ್ಸ್, ರೆಕಮೆಂಡೇಶನ್ ಬರಬೇಕು. ಇದೆ, ಸ್ಪಷ್ಟವಾಗಿದೆ. ಈ ಪ್ರಕರಣದಲ್ಲಿ ಹೂಸ್ ರೆಕಮೆಂಡೇಶನ್ ಕ್ವಶನ್ ಬರುತ್ತೆ. ಸರ್ ನೀವೇನು ಸರ್ ಸಿದ್ದರಾಮಯ್ಯ ಪರವಾಗಿಲ್ಲ ಹೇಳ್ತಿದ್ದೀರಿ? ಅಲ್ಲ, ಅಲ್ಲಿಗೆ ಬರ್ತೀನಿ ಆ ಪಾಯಿಂಟಿಗೆ. ಹೂಸ್ ರೆಕಮೆಂಡೇಶನ್ ದಿ ಗವರ್ನರ್ ಹಸ್ ಆಕ್ಟೆಡ್ ಅಪಾನ್ ಕ್ವಶನ್. ಆಗ ಯಾವ ಆಧಾರದಲ್ಲಿ ಮಾಡಿದ್ರಿ ಅಂತಾರೆ. ಈ ಪ್ರಶ್ನೆಗಳನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹೋಗೋದು ನಿಶ್ಚಿತ. ಆಗ ನ್ಯಾಯಾಲಯ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯನ್ನು ಮತ್ತು ಅವರು ಅದನ್ನು ಅರಗಿಸಿಕೊಂಡಿರುವ ರೀತಿಯನ್ನು, ಅವರು ಅದನ್ನು ಅರ್ಥೈಸಿಕೊಂಡಿರುವ ಕಾನೂನಿನ ಪ್ರಕಾರ ಅರ್ಥೈಸಿಕೊಂಡಿರುವಂತಹದ್ದನ್ನು ನ್ಯಾಯಾಲಯ ಇತ್ಯರ್ಥ ಮಾಡಬೇಕು. ಬಟ್ ದೂರುದಾರರು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಆಗೋದು 2010ರಲ್ಲಿ ಇವರು ಖರೀದಿ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗುವವರೆಗೂ ಕಾದು 4 ವರ್ಷದ ನಂತರ ಉದ್ದೇಶಪೂರ್ವಕವಾಗಿ ಇದನ್ನು ಪಡ್ಕೊಂಡಿದ್ದಾರೆ. ಸೊ ಈ ಕ್ವಶನ್ ಬರುತ್ತೆ, ಎಲ್ಲ ಡಿಸೈಡ್ ಆಗಬೇಕು, ದಾಖಲೆ ಪ್ರಕಾರ ಏನಾಗಬೇಕು ಅದು ಹಾಗೆ ಆಗಬೇಕು. ಈ ಪ್ರಕರಣ ಐ ವಿಟ್ನೆಸ್ಗಳಿಂದ ಆಗಬೇಕು, ಡಿಜಿಟಲ್ ಎವಿಡೆನ್ಸ್ ಇಂದ ಆಗಬೇಕು. ಈಗ ದರ್ಶನ್ ಕೇಸ್ ತರ ಅಂತ ಏನಿಲ್ಲ. ಇದರ್ ಆಲ್ ಡಾಕ್ಯುಮೆಂಟ್ಸ್. ಸಿವಿಲ್ ಡಿಸ್ಪ್ಯೂಟ್, ಇದು ಡಾಕ್ಯುಮೆಂಟ್ ಅಷ್ಟೇ, ಮುಗೀತು ಕತೆ. ಅದರಲ್ಲಿ ಇದಕ್ಕೆ ಸಾಕ್ಷಿ ಯಾರು? ಸಾಕ್ಷಿ ಏನಿಲ್ಲ, ಇದೆ ದಾಖಲೆ ಅಷ್ಟೇ ಇದು. ಸೊ ದಿ ಕ್ವಶನ್ ಕಮ್ಸ್, ಹಾಗಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಸಂವಿಧಾನ ಬಾಹಿರ, ರಾಜ್ಯಪಾಲರಿಗೆ ಅಧಿಕಾರವೇ ಇಲ್ಲ ಅಂತ ಅಂದುಬಿಟ್ರೆ ಆಗ ಪ್ರಶ್ನೆ ಒಂದು ಉದ್ಭವ ಆಗತ್ತೆ ಅದರ್ ಸೈಡಿಂದ. ಹೇಗೆ ಸರ್? ಒಂದು ವೇಳೆ ಒಬ್ಬ ಮುಖ್ಯಮಂತ್ರಿಯ ಪ್ರಾಸಿಕ್ಯೂಷನ್ಗೆ, ಅಂದರೆ ಸಂಪುಟದ ನಿರ್ಧಾರವನ್ನು ಪಕ್ಕಕ್ಕಿಟ್ಟು ಸಂಪುಟದ ನಿರ್ಧಾರವನ್ನು ಗಮನಿಸದೆ ನನ್ನ ಮೇಲೆ ಕೊಟ್ಬಿಟ್ಟಿದ್ದಾರೆ ಇವರು ಪ್ರಾಸಿಕ್ಯೂಷನ್ಗೆ ಅನ್ನೋದಾದ್ರೆ, ಸಂವಿಧಾನ ಬಾಹಿರ ಅನ್ನೋದಾದ್ರೆ, ಈ ಕೇಂದ್ರದ ಏಜೆಂಟು ಗೋ ಬ್ಯಾಕ್ ಗವರ್ನರ್ ಅಂತ ಎಲ್ಲ ಬೋಗಸ್ಸದು. ಗೋ ಬ್ಯಾಕ್ ಅಂದ್ಬಿಟ್ಟ ತಕ್ಷಣ ಅವರು ಗೋನೂ ಆಗಲ್ಲ, ಬ್ಯಾಕು ಆಗಲ್ಲ. ಇಲ್ಲಿ ಇವ್ರು BJPನವರು ರಿಸೈನ್ ಅಂದ್ಬಿಟ್ಟ ತಕ್ಷಣ ಅವ್ರು ರಿಸೈನ್ ಮಾಡಲ್ಲ. ಹಾಗಾಗಿ ಅದು ಅಷ್ಟು ಪೊಲಿಟಿಕಲ್ಲು, ಪಕ್ಕಕ್ಕೆ ತಳ್ಳಿ ಅದನ್ನು ಸುಮ್ಮನೆ. ಸೊ ಕೋರ್ಟಲ್ಲಿ ಪ್ರಶ್ನೆ ಬರುತ್ತಾಗ ಕಾನೂನು ಬಾಹಿರ ಅನ್ನೋದಾದ್ರೆ, ಹಾಗಾದರೆ ಯಾವುದೇ ಸಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನು ಪ್ರಾಸಿಕ್ಯೂಷನ್ ಮಾಡುವಂತೆಯೇ ಇಲ್ಲವೋ? ರಾಜ್ಯಪಾಲರಿಗೆ ಅಧಿಕಾರವಿಲ್ಲ ಅನ್ನುವುದಾದರೆ, ರಾಜ್ಯಪಾಲರಿಗೆ ಅಧಿಕಾರ ಇಲ್ಲವೇ ಇಲ್ಲ ಅನ್ನೋದಾಗ್ಬಿಟ್ರೆ ಈ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಕ್ಕೆ, ದೆನ್ ಯಾರನ್ನು ಪ್ರಾಸಿಕ್ಯೂಟೇ ಮಾಡೋಂಗಿಲ್ಲ. ಹಂಗಾರೆ
ಪ್ರಶ್ನೆ ಉದ್ಭವ ಆಗೋದು. ನೋಬಡಿ ವಿಲ್ ಬಿಕಮ್ ಪ್ರಾಸಿಕ್ಯೂಟೆಡ್. ಹೌದು. ಕ್ವಶನ್ ಆಗ ವಾಟ್ ಹ್ಯಾಪನ್ಸ್, ದಟ್ ಕ್ವಶನ್ ಹ್ಯಾಸ್ ಟು ಬಿ ಆನ್ಸರ್ಡ್. ಇದನ್ನೇ ನಾನು ಹೇಳಿದ್ದೆ. ಬಟ್ ಅರ್ಜೆನ್ಸಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ, ಉದ್ದೇಶಪೂರ್ವಕವಾಗಿ ಇದೆ ದಟ್ ಅನ್ನುವಂಥದ್ದು. ಪಾಯಿಂಟ್ ವಿ ವಿಲ್ ಕಮ್. ಏನು ಅರ್ಜೆನ್ಸಿ ಫ್ಯಾಕ್ಟರ್ ಇದರಲ್ಲಿ? ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ 3 ಖಾಸಗಿ ವ್ಯಕ್ತಿಗಳು ದೂರನ್ನು ಕೊಟ್ಟಿದ್ದಾರೆ. ಹೌದು. ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದಕ್ಕೆ ಅವರು ಅನುಮತಿ ಕೊಟ್ಟಿರುವುದು ಸರಿಯೋ ತಪ್ಪೋ? ನೋ ಐಡಿಯಾ. ಹಿಂದೆ ಯಡಿಯೂರಪ್ಪನವ್ರ ಮೇಲೂ ಖಾಸಗಿ ವ್ಯಕ್ತಿನೇ ದೂರು ಕೊಟ್ಟಿದ್ರು, ಆಗಲೂ ಅನುಮತಿ ಆಗಿದೆ. ಹೌದು. ಹಾಗಾಗಿ ಖಾಸಗಿ ವ್ಯಕ್ತಿಗಳು ಕೊಟ್ಟ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅಂತೆಲ್ಲೂ ಇಲ್ಲ, ಕೊಡಬಾರದು ಅಂತಿಲ್ಲ. ಆದರೆ ಅವರ ವಿವೇಚನೆಯನ್ನು ಬಹಳ ಕೇರ್ಫುಲಿ ಬಳಸಬೇಕು ಅಂತಿದೆ. ಆಗ ಕೇರ್ಫುಲ್ ಆಗಿರಬೇಕು. ಏನಾಗುತ್ತೆ, ಖಾಸಗಿ ವ್ಯಕ್ತಿಗಳದನ್ನು ತೆಗೆದುಕೊಂಡು ನೀವು ಅನುಮತಿಗಳನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ಕುಡ್ ಓಪನ್ ಎ ಫ್ಲಡ್ ಗೇಟ್ ಆಲ್ಸೋ. ಸೊ ಕಾಂಗ್ರೆಸ್ಸಿನ ಆರ್ಗ್ಯುಮೆಂಟ್ ಏನೀಗ, ಅಥವಾ ಸಿದ್ದರಾಮಯ್ಯನವ್ರ ಪರವಾಗಿ ಯಾರೋ ಶಶಿಕಲಾ ಜೊಲ್ಲೆ, ನಿರಾಣಿ, ಯಾರೋ ಕುಮಾರಸ್ವಾಮಿ ಇವ್ರದ್ದೆಲ್ಲ ಇದೆ. ಅವರದ್ದಕ್ಕೆಲ್ಲ ಅನುಮತಿಯನ್ನು ಕೇಳಿದ್ರೆ ಕೊಡದೇ ಇರೋ ರಾಜ್ಯಪಾಲ ಈಗ ಇದಕ್ಕೆ 26 ದಿನದಲ್ಲಿ 36 ನೋಟಿಸ್ ಕೊಟ್ಟು 12 ಕಾಗದ ಬರೆದು ಟಡಕ್ ಅಂತ ಕೊಟ್ಬಿಟ್ರಲ್ಲಪ್ಪ. ಬೆಳಗ್ಗೆ ದೂರು ಕೊಟ್ಟರು, ರಾತ್ರಿ ನೋಟಿಸ್ ಇದು ಅಂತ. ಸೊ ಅಗೈನ್ ದಟ್ ಕ್ವಶನ್ ವಿಲ್ ಕಮ್ ಬಿಫೋರ್ ದ ಕೋರ್ಟ್. ಅನ್ಲಿಮಿಟೆಡ್ ಪವರ್ಸ್ ಆ ಗವರ್ನರ್ದು, ನಾನು ಇಷ್ಟ ಬಂದಷ್ಟು ದಿನ ನನಗೆ ಬೇಕಾದ ರೀತಿ ಇಟ್ಕೋತೀನಿ. ಆರ್ಗ್ಯುಮೆಂಟ್ ಬಂದೇ ಬರಬೇಕು. ಹೇಗೆ ಮಸೂದೆಗಳನ್ನು ರಾಜ್ಯಪಾಲರ ಬಳಿಗೆ ಕಳಿಸಿದಾಗ ಇಂತಿಷ್ಟೇ ದಿನ ಅದನ್ನ ನಾನು ಇಷ್ಟ ಬಂದ ಕ್ಲಿಯರ್ ಮಾಡ್ತೀನಿ ಅಂತ ಮಾಡಕ್ ಬರಲ್ಲ ಅಂತಿದೆಯೋ, ಈಗ ಲೇಟೆಸ್ಟ್ ಸುಪ್ರೀಂ ಕೋರ್ಟಿನ ಕೆಲವು ವ್ಯಾಖ್ಯಾನಗಳಲ್ಲಿ ಇದು ಹಾಗೆ ಇದು ಆಗಬೇಕು. ನನ್ನ ಮಳಿಗೆ ಇಲ್ಲ ರಿಜೆಕ್ಟ್ ಮಾಡಬೇಕು, ಇಲ್ಲ ಅಕ್ಸೆಪ್ಟ್ ಮಾಡಬೇಕು, ಏನಾದ್ರು ಒಂದು ಮಾಡಬೇಕು. ಅದಕ್ಕೊಂದು ಟೈಮ್ ಲಿಮಿಟ್ ಇರಬೇಕು. ಹಿ ಕೆನಾಟ್ ಸೇ ನನ್ಗೆ ಇಷ್ಟ ಬಂದಾಗ ಎಟರ್ನಲಿ ಪೇಷಂಟ್ ಆಗಿರಿ, ನಾನು ತಗೋತೀನಿ ತೀರ್ಮಾನ ಅಂತ ಹೇಳಲಿಕ್ಕೆ ಬರಲ್ಲ. ಆ ಪ್ರಶ್ನೆನೂ ಬರಬೇಕು. ದಿ ಗವರ್ನರ್ ಕೆನಾಟ್ ಕ್ಲೈಮ್ ಇಮ್ಯುನಿಟಿ ಅಂಡರ್ ಇಟ್. ತಗೋಬಾ, ಬಿಡಬಾರ್ದು ಅದಕ್ಕೆ ಇಮ್ಯುನಿಟಿಗೆ ಜಾಗನ. ಯಾರದ್ದೇ ಆಗಿರಲಿ, ಅದು ಕೊಡ್ತೀರಾ ಕೊಡಲ್ವಾ? ಬಟ್ BNSS ಪ್ರಕಾರ ಈಗ 120 ಡೇಸ್ ಬರುತ್ತೆ ಸರ್, ಸೆಂಟ್ರಲ್ ಗವರ್ಮೆಂಟ್ ಇಲ್ಲ ಸ್ಟೇಟ್ ಗವರ್ಮೆಂಟ್ ವಿಚಾರದಲ್ಲಿ 120 ಡೇಸ್ ಗವರ್ನರ್ ಅನುಮತಿ ಅದಕ್ಕೆ. ಹಾಗಾಗಿ ಈ ಎಲ್ಲವೂ ಒಟ್ಟಾರೆಯಾಗಿ ಬರುವುದರಿಂದ ಈ ಪ್ರಕರಣ ಒಂದು ರೀತಿ ಬೇರೆ ಒಂದು ಹಂತವನ್ನು ಇವತ್ತು ತಲುಪಿದೆ. ಇದು ಹಿನ್ನಡೆ ಅಲ್ಲವೇ? ಸಿದ್ದರಾಮಯ್ಯವ್ರಿಗೆ ಹಿನ್ನಡೆನೇ, ಅನುಮಾನ ಅಲ್ಲ ಅದು. ಆದರೆ ಅನಿರೀಕ್ಷಿತವೇ ಅಂದರೆ ನೋ, ನಿರೀಕ್ಷಿತವೇ. ಹಾಗಿದ್ರೆ ಅಪಾಯ ಮತ್ತು ಡ್ಯಾಮೇಜ್ ಏನಾದ್ರು ಇದೆಯಾ ಅಂದರೆ ಸದ್ಯಕ್ಕೆ ಈ ದಿನದ ಮಟ್ಟಿಗೆ ಇಲ್ಲ.